ಸಮಸ್ಯೆ ಏನಪ್ಪ ಅಂದ್ರೆ ಈ ಅರಣ್ಯ ಇಲಾಖೆ ಜೊತೆ ನಿಮಗೆ ನಡೀತಾ ಇರುವಂತ ಒಂದು ತಿಕ್ಕಾಟ. ಈಗಾಗಲೇ ತಾವು ಗಮನಿಸಿರ್ಬೇಕು, ಮೊನ್ನೆ ಕಳೆದ ಒಂದು ಕೆಲವು ದಿನಗಳ ಹಿಂದೆ ಮಾನ್ಯ ಸಂಸದರ ಅಧ್ಯಕ್ಷತೆಯಲ್ಲಿ ದಿಶಾ ಮೀಟಿಂಗ್ ನಡೀತು. ಆ ದಿಶಾ ಸಭೆಯಲ್ಲಿ ಕೂಡ ಸ್ಪಷ್ಟವಾದ ನಿರ್ದೇಶನವನ್ನ ನಾವು ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ. ಏನಪ್ಪಾ ಅಂತಂದ್ರೆ, ಅನೇಕ ಸಂದರ್ಭಗಳಲ್ಲಿ ಇವೆಲ್ಲ ಯಾಕೆ ಈ ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ, ಅರಣ್ಯ ಇಲಾಖೆಯವರು ಕೂಡ ಅವರ ಇಲಾಖೆಯ ವ್ಯಾಪ್ತಿ ಎಷ್ಟು, ಬೌಂಡರಿ ಎಷ್ಟು ಅನ್ನೋದು ಸ್ಪಷ್ಟವಾಗಿ ಗೊತ್ತಿಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ ನಿರ್ದೇಶನದ ಪ್ರಕಾರ 3 ತರದ ಅರಣ್ಯವನ್ನ ನಾವು ಸರ್ವೆ ಮಾಡೋ ಕೆಲಸವನ್ನ ಪ್ರಾರಂಭ ಮಾಡಿದ್ದೇವೆ. ಮೊದಲನೇದು ರಿಸರ್ವ್ ಫಾರೆಸ್ಟ್, ನಿಮ್ಗೆಲ್ಲ ಗೊತ್ತು, ನೋಟಿಫೈಡ್ ಫಾರೆಸ್ಟ್ ಅಂತ ಹೇಳ್ತೀವಿ. ನೋಟಿಫೈಡ್ ಫಾರೆಸ್ಟ್ ನ ಈಗ ನಾವು ಮೆಷರ್ ಮಾಡ್ತಾ ಇದ್ದೀವಿ. ಎರಡನೇದು ಡೀಮ್ಡ್ ಫಾರೆಸ್ಟ್ ಅಂತ, ಪರಿಭಾವಿತ ಅರಣ್ಯ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ಈ ಫಾರೆಸ್ಟ್ ನ ಈಗಾಗಲೇ ಮುಳಬಾಗಲ್ ಮುಗಿದಿದೆ, ಕೆಜಿಎಫ್ ಮುಗಿದಿದೆ, ಶ್ರೀನಿವಾಸಪುರನು ಆಲ್ಮೋಸ್ಟ್ ಮುಗಿದಿದೆ. ಅಂದ್ರೆ ಡೀಮ್ಡ್ ಫಾರೆಸ್ಟ್ ನಲ್ಲಿ ಕೂಡ ನಾವು ಸ್ಕೆಚ್ ನ ಅಂದ್ರೆ ಮೆಷರ್ಮೆಂಟ್ ಮಾಡಿ, ಸರ್ವೆ ಮಾಡಿ, ಜಾಯಿಂಟ್ ಸರ್ವೆ ಮಾಡಿ ನಾವು ಅವರ ಬೌಂಡ್ರಿ ಎಷ್ಟು ಮತ್ತು ಕಂದಾಯ ಇಲಾಖೆಯ ಸರ್ಕಾರಿ ಜಮೀನಿನ ಬೌಂಡ್ರಿ ಎಷ್ಟು ಅಂತ ಹೇಳಿದ್ದಾರೆ. ಈಗ ಒಂದು ಅವಕಾಶ ಇದೆ, ಏನಪ್ಪಾ ಅಂತಂದ್ರೆ ಡೀಮ್ಡ್ ಫಾರೆಸ್ಟ್ ನಲ್ಲಿ ಯಾವ ಜಾಗದಲ್ಲಿ ಒಂದು ವೇಳೆ ಸಮುದಾಯ ಭವನ ಇದ್ರೆ, ಗ್ರಾಮ ರಚನೆ ಆಗಿದ್ರೆ, ಭೂಮಿ ಉಳುಮೆ ಮಾಡ್ತಾ ಇದ್ರೆ, ಅಂತ ಜಾಗಗಳನ್ನ ಅವು ಅರಣ್ಯದ ಸ್ವರೂಪವನ್ನ ಕಳ್ಕೊಂಡಿದ್ರೆ ಮತ್ತೆ ಡೀಮ್ಡ್ ಫಾರೆಸ್ಟ್ಗೆ ಹೋಗೋದಿಲ್ಲ. ಯಾವುದು ಡೀಮ್ಡ್ ಫಾರೆಸ್ಟ್ ಮಾತ್ರ ಹೇಳ್ತಾ ಇದ್ದೀನಿ, ದಯಮಾಡಿ ಗಮನದಲ್ಲಿ ಇಟ್ಕೊಳ್ಳಿ. ಅವು ಪುನಃ ಅರಣ್ಯ ಸ್ವರೂಪ ಇಲ್ಲದೆ ಹೋದ್ರೆ ಸಂಪೂರ್ಣವಾಗಿ ಕಂದಾಯ ಇಲಾಖೆಗೆ ಸರ್ಕಾರಿ ಜಮೀನಾಗಿ ವಾಪಸ್ ಬರ್ತದೆ. ಮೂರನೇದೇನಪ್ಪ ಅಂದ್ರೆ ರೆಕಾರ್ಡ್ ಫಾರೆಸ್ಟ್ ಅಂತ. ರೆಕಾರ್ಡ್ ಫಾರೆಸ್ಟ್ ಅಂತಂದ್ರೆ ಈ RTC ನಲ್ಲಿ ಯಾವುದೋ ಕಾಲದಲ್ಲಿ ಫಾರೆಸ್ಟ್ ಅಂತ ಬಂದ್ಬಿಟ್ಟಿದೆ. 20 ಎಕರೆ, 50 ಎಕರೆ, 100 ಎಕರೆ ಅಂತ ಮಾಡ್ಬಿಟ್ಟಿದೆ. ಅದಕ್ಕೆ ಮ್ಯೂಟೇಷನ್ ಇಲ್ಲ, ಏನಿಲ್ಲ, RTC ಬಂದ್ಬಿಟ್ಟಿದೆ. ಅವರು ಕೆಲವು ಕಡೆ ಇದ್ದಾರೆ, ಕೆಲವು ಕಡೆ ಅವರಿಗೆ ಗೊತ್ತಿಲ್ಲ ನಮ್ಮ ಜಾಗ ಇದು ಅಂತ. ಈ ಮಧ್ಯದಲ್ಲಿ ಏನಾಗೋಗಿದೆ, ಡೀಮ್ಡ್ ಫಾರೆಸ್ಟ್ ಮತ್ತು ರೆಕಾರ್ಡ್ ಫಾರೆಸ್ಟ್ ನಲ್ಲಿ ಸರ್ಕಾರ ಬಗರುಕುಂನಲ್ಲಿ ಮತ್ತು 50, 57, 53 ಅರ್ಜಿ ಹಾಕಿದಾಗ ಮಂಜೂರಿ ಮಾಡಿಬಿಟ್ಟಿದ್ದಾರೆ. ಮಂಜೂರು ಮಾಡಿ 50 ವರ್ಷ 60 ವರ್ಷದಿಂದ ಅಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ದುರಸ್ತಾಗಿದೆ, ವಹಿವಾಟಾಗೋಗಿದೆ. ಆದರೆ ದುರಸ್ತಾಗಿದ್ರು ಕೂಡ ನಮಗ್ ಸೇರ್ಬೇಕು ಅಂತ ಹೇಳಿ ಅರಣ್ಯ ಇಲಾಖೆಯಿಂದ ಈಗ ಒಂದಷ್ಟು ಘರ್ಷಣೆ ನಡೀತಾ ಇದೆ. ಈಗ ನಾವು ಅವರಿಗೆ ಸ್ಪಷ್ಟವಾದಂತ ಒಂದು ನಿರ್ದೇಶನ ಕೊಟ್ಟಿದ್ದೀವಿ. ಏನಪ್ಪಾ ಅಂದ್ರೆ, ಜಾಯಿಂಟ್ ಸರ್ವೆ ಕಂಪ್ಲೀಟ್ ಆಗೋವರೆಗೂ ನಮ್ಮ ಜಿಲ್ಲೆಯ ರೈತರನ್ನ ಒಕ್ಕಲೆಬ್ಬಿಸ ಕೆಲಸವನ್ನ ಮಾಡಬಾರದು. ಇದು ನಾವು ಬಹಳ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿದ್ದೇವೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ಈಗಾಗಲೇ ಜಾಯಿಂಟ್ ಸರ್ವೆ ನಡೀತಾ ಇದೆ. ಜಾಯಿಂಟ್ ಸರ್ವೆ ಮುಗಿದ ಮೇಲೆ ಈ ಸಮಸ್ಯೆಗೆ ಪ್ರಾಯಶಃ ನನ್ಗನ್ಸುವ ಹಾಗೆ ಶಾಶ್ವತವಾದ ಪರಿಹಾರವನ್ನ ಕಂಡುಹಿಡ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಇಷ್ಟು ವರ್ಷನೇ ಸಹಿಸ್ಕೊಂಡಿದ್ದೀರಂತೆ, ದಯಮಾಡಿ ಜಿಲ್ಲಾ ಆಡಳಿತದಲ್ಲಿ ಒಂದು 2-3 ತಿಂಗಳು ಸಹಿಸ್ಕೊಂಬಿಡಿ. ನಿಮ್ಮ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದು. ಇದ್ರ ಜೊತೆಯಲ್ಲಿ SC/ST ಗಂಗ ಕಲ್ಯಾಣ ವಿಚಾರ ಕೂಡ ಹೇಳಿದ್ರು. ಗಂಗಾ ಕಲ್ಯಾಣದಲ್ಲಿ ಜಮೀನು ಯಾರಿಗೆ ಮಂಜೂರಾಗಿದೆ ಆ ಜಮೀನಿಗೆ ಬೋರ್ ಆಗ್ತಕ್ಕಂಥ ಕೆಲಸವನ್ನು ಕೂಡ ಆಯಾ ಇಲಾಖೆಯವರು ಮಾಡ್ತಾ ಇದ್ದಾರೆ. ಬೆಸ್ಕಾಂ ಇಂದ ಕೂಡ ಅವರಿಗೆ ಎಲೆಕ್ಟ್ರಿಫಿಕೇಶನ್ ಕೂಡ ಕೆಲಸವೂ ಆಗ್ತಾ ಇದೆ. ಆ ಥರ ಏನಾದರೂ ತೊಂದರೆ ಆಗಿದ್ರೆ, ಸಮಸ್ಯೆ ಆಗಿದ್ರೆ ದಯಮಾಡಿ ತಾವು ನೇರವಾಗಿ ನನ್ನನ್ನೇ ಭೇಟಿ ಮಾಡಿ. ನಿಮಗೆ ಗೊತ್ತಿದೆ, ನನಗೆ ಎಷ್ಟೋ ರೈತರು ಬಂದು ಹೇಳ್ತಾರೆ, ಸರ್ ನಮಗೆ ತಹಶೀಲ್ದಾರ್ ಸಿಗ್ತಾ ಇಲ್ಲ, ಷರೇಸ್ದಾರ್ ಸಿಗ್ತಾ ಇಲ್ಲ, ಅಥವಾ ಈ ಸರ್ವೇಯರ್ಗಳು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಇದು ಈ ಜಿಲ್ಲೆನಲ್ಲಿ ನನಗೆ ಗೊತ್ತಿಲ್ಲ ಯಾಕೆ ಅಂತ. ನಾನು ಬಂದಾಗಿಂದ ಈ ಸಮಸ್ಯೆ ಇದೆ. ಅದು ಯಾಕೆ ಇನ್ನೂ ಜನ ನಮ್ಮ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ, ಅಥವಾ ಯಾಕೆ ಸೂಕ್ಷ್ಮತೆಯನ್ನು ಕಳ್ಕೊಂಡಿದ್ದಾರೆ, ಆ ಸಂವೇದನಶೀಲತೆಗೆ ಯಾಕೆ ಇವರು ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು ನನಗೆ ಇವತ್ತು ಕೂಡ ಪ್ರಶ್ನೆಯಾಗಿ ಉಳಿದಿದೆ. ಈಗಾಗಲೇ ನಾವು ಸಾಕಷ್ಟು ಅಧಿಕಾರಿಗಳ ಮೇಲೆ ಕ್ರಮ ತಗೋತಾ ಇದ್ದೀವಿ. ರೈತರನ್ನ ವಿನಾಕಾರಣ ತೊಂದರೆ ಕೊಡೋದಾಗಲಿ, ಅಲಿಸೋದಾಗಲಿ, ಅಥವಾ ಅವರ ಮೇಲೆ ದೌರ್ಜನ್ಯ ಮಾಡೋದಾಗಲಿ, ಕಿರುಕುಳ ಕೊಡೋದಾಗಲಿ,
ಯಾವ ಕಂದಾಯ ಇಲಾಖೆ ಅಥವಾ ನಮ್ಮ ಜಿಲ್ಲೆ ಯಾವ ಅಧಿಕಾರಿಗಳು ಮಾಡಿಕೊಳ್ಳುವುದು ಅಂತ ತಾಕೀತನ್ನ ಈಗಾಗಲೇ ಮಾಡಿದ್ದೇವೆ. ಒಂದು ವೇಳೆ ಆ ರೀತಿ ಮಾಡಿದ್ದೇವೆ, ಜಿಲ್ಲಾಧಿಕಾರಿಗಳ ಕಚೇರಿ ಯಾವಾಗಲೂ ನಿಮಗೆ ತೆರೆದಿರುತ್ತೆ. ನೀವು ಯಾವತ್ತು ಬೇಕಾದ್ರೆ ನನ್ನ ಆಫೀಸಿಗೆ ಬರ್ಬೋದು. ಅವ್ರು ಹೇಳ್ತಾರೆ, ಸರ್ ನೀವು ಸುಲಭವಾಗಿ ಸಿಗ್ತಾ ಇದ್ದೀರಿ, ತಹಶೀಲ್ದಾರೇ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಇನ್ನು ಸ್ವಲ್ಪ ದಿನ ಹೋಗ್ತಾ ಇದ್ದಂಗೆ ಅದು ಕೂಡ ಸುಧಾರಣೆ ಆಗುತ್ತೆ ಎನ್ನುವ ನಂಬಿಕೆ ನನಗಿದೆ ಅನ್ನೋ ಮಾತನ್ನ ಹೇಳ್ತಾ